ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡೆದು ಕಾರ್ಮಿಕರನ್ನ ಬೀದಿಗೆ ತಳ್ಳಿ ಇವತ್ತು ನಿಮ್ಮ ಅಸ್ತಿತ್ವಕ್ಕೋಸ್ಕರ ಇವತ್ತು ನೀವು ಬಸ್ ಓಡಿಸ್ತಾ ಇದ್ದೀರಾ. ಧನ್ಯವಾದಗಳು. ನಾವೇನು ಹಾಳಾಗಲ್ಲ, ನಾವೇನು ಸುಸೈಡ್ ಮಾಡ್ಕೊಳ್ಳಲ್ಲ, ನಾವೇನು ಕೆಲಸ ಕಳ್ಕೊಳ್ಳಲ್ಲ. ಚಾಲಕರಾಗಿ ಬಂದಿದ್ದೀವಿ, ಎಲ್ಲಿ ಬೇಕಾದ್ರೂ ಚಾಲಕರಾಗಿ ನಿರ್ವಾಹಕರಾಗಿ ಕೆಲಸ ಮಾಡ್ತೀವಿ. ನನ್ನನ್ನು ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ ಮಂಗಳೂರಿಗೆ. ನಾನು ಟ್ರಾನ್ಸ್ಫರ್ ಆದರೂ ಏನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಜೊತೆ 1,20,000 ಜನ ಕಾರ್ಮಿಕರಿದ್ದಾರೆ. ನನ್ನ ಜೊತೆಲಿ 1,20,000 ಜನ ಕಾರ್ಮಿಕರು ನನ್ನ ಬೆನ್ನಲ್ಲಿ ನಿಂತಿದ್ದಾರೆ, ನನ್ನ ಜೊತೆಗಿದ್ದಾರೆ. ಹಾಗಾಗಿ ಎದುರೋ ಯೋಚನೆ ಏನಿಲ್ಲ. ನಾನು ಈಗಲೂ ನನ್ನ ಕಾರ್ಮಿಕ ಬಂಧುಗಳಿಗೊಂದು ಮನವಿ ಮಾಡ್ತೀನಿ. ಈ ಸ್ಟ್ರೈಕ್ ಏನಾರ ಫೇಲ್ ಆಯಿತು ಅಂದರೆ ಸಂಪೂರ್ಣ ಸರ್ವನಾಶ ಆಗಿಬಿಡುತ್ತೆ. ಯಾವ ಸಂಘಟನೆಯೂ KSRTC ತಲೆ ಎತ್ತಕ್ಕಾಗಲ್ಲ. ಯಾವ ಸಂಘಟನೆ ಕೂಡ KSRTCಲಿ ತಲೆ ಎತ್ತಕ್ಕಾಗಲ್ಲ. ಆ ಸ್ಥಿತಿಗೆ ನಾವು ಬಂದಿಲ್ತೀವಿ. ಎಲ್ಲರೂ ಯೋಚನೆ ಮಾಡಬೇಕು. ಇದು ಕಾರ್ಮಿಕರ ಉಳಿವಿನ ಪ್ರಶ್ನೆ. ಇವತ್ತು ನಮ್ಮ ಭವಿಷ್ಯದ ಪ್ರಶ್ನೆ. ಇವತ್ತು ನಮ್ಮನ್ನು ರೋಡಲ್ಲಿ ನಿಲ್ಲಿಸಿ ನಮ್ಮ ಮುಸ್ಕರ ಮಾಡಿ ನಮ್ಮನ್ನು ಟ್ರಾನ್ಸ್ಫರ್ ಮಾಡಿ ನೀವು ಹೋಗಿ ಡ್ಯೂಟಿ ಮಾಡ್ತೀರಾ ಅಂದರೆ ಎಷ್ಟು ಸರಿ ಸ್ವಾಮಿ. ಡ್ಯೂಟಿ ಮಾಡೋದು ನಿಮ್ಮ ಹಕ್ಕು, ರೈಟ್ಸ್ ಮಾಡಿ. ಆದರೆ ಇಂಥ ಹೋರಾಟದ ಸಮಯದಲ್ಲಿ ಹೋರಾಟ ಮಾಡಿದಂಥವ್ರು ಇನ್ನೊಂದು ಸಂಘಟನೆ ತುಳಿಬೇಕು, ನಮ್ಮ ಸಂಘಟನೆ ಎಲ್ಲ ಹೋಗ್ಬಿಡುತ್ತೋ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಮನೆಗೆ ಹೋಗಿ ಕರ್ಕೊಂಡು ಡ್ಯೂಟಿ ಮಾಡಿಸ್ತಾ ಇದ್ದೀರಲ್ಲ. ಓಕೆ, ಡ್ಯಾನ್ ಮಾಡಲಿ. ಕಾರ್ಮಿಕರೇ, ನಾನು ನಿಮ್ಮಲ್ಲಿ ಕೇಳೋದೊಂದೇ, ಎದೆಗುಂದಬೇಡಿ. ನಾವು ಡಿಸ್ಮಿಸ್ ಆದರೂ ಪರವಾಗಿಲ್ಲ, ಕೆಲಸ ಕಳ್ಕೊಂಡ್ರೂ ಪರವಾಗಿಲ್ಲ, ಕಾರ್ಮಿಕರು ಪರವಾಗಿರ್ತೀವಿ, ಕಾರ್ಮಿಕರು ನ್ಯಾಯ ಕೊಡಿಸ್ತೀವಿ, ಹೋರಾಟ ಮಾಡ್ತೀವಿ. ಹೋರಾಟದ ಕಿಚ್ಚು ಇನ್ನೂ ಜಾಸ್ತಿ ಆಗಬೇಕು. ಇಲ್ಲ ಮ್ಯಾನೇಜ್ಮೆಂಟಾ ಸರ್ಕಾರನ ತೀರ್ಮಾನ ಮಾಡಲಿ, ನೋಡೋಣ. ಇಲ್ಲ ಮ್ಯಾನೇಜ್ಮೆಂಟಾ ಸರ್ಕಾರನ. ನಮ್ಮಂಥವ್ರು ಎಷ್ಟು ಜನ ಡಿಸ್ಮಿಸ್ ಆದರೂ ಪರವಾಗಿಲ್ಲ, ನಾವು ನೊಂದ ಕಾರ್ಮಿಕರು ನ್ಯಾಯ ಕೊಡಿಸ್ತೀವಿ, ನಿಮ್ಮ ಜೊತೆಲಿರ್ತೀವಿ. ನೀವು ಧೈರ್ಯವಾಗಿ ಮನೇಲಿರಿ. ಈ ಹೋರಾಟ ಗೆಲ್ಲಗಂಟೆ ಧೈರ್ಯವಾಗಿ ಮನೇಲಿರಿ. ಯಾರು ಬಂದು ಡ್ಯೂಟಿ ಮಾಡ್ತು ಅಂದರೆ ನೀವು ಸರ್ವನಾಶ ಆಗ್ತೀರಾ, ನಮ್ಮ ಭವಿಷ್ಯಗಳು ಸಂಪೂರ್ಣ ಸರ್ವನಾಶ. ಇದೇ ಥರ ಜನಸಂಖ್ಯೆ ಬಂದು ನೋಡಿ. ಸೊ ಕಾನೂನು ಅರಿವಿಲ್ದೇ, ಕಾನೂನು ರೀತಿಗಳು ಗೊತ್ತಿಲ್ಲದೇ ಏಕಾಏಕಿ ಮುಷ್ಕರ ಕರೆ ಕೊಟ್ಟು ಸೊ ಏನಾಯಿತು ನಮ್ಮ ಕಾರ್ಮಿಕರ ಭವಿಷ್ಯ ನೋಡಿದ್ದೀರ ನೀವು. 2,000ದಿಂದ 3,000 ಜನ ಡಿಸ್ಮಿಸ್ಸು, 10ರಿಂದ 15,000 ಜನ ಟ್ರಾನ್ಸ್ಫರ್ಗಳು, ಮತ್ತು 80% ಜನಕ್ಕೆ 15 ದಿನ ಆಬ್ಸೆಂಟು, 1 ತಿಂಗಳು ಆಬ್ಸೆಂಟ್, ಈ ಥರ ಪನಿಷ್ಮೆಂಟ್ ತುಂಬ ಆಗಿದೆ. ಅದನ್ನು ನಾವು ನಮ್ಮ ಜಂಟಿ ಸಮಿತಿ ಆಗಲಿಕ್ಕೆ ಬಿಡಲ್ಲ. ಏನೇ ಆದರೂ ಕೂಡ ನಾಯಕತ್ವ ನಾವು ಬಂತೀವಿ. ನಮಗೆ ಸರ್ಕಾರ ಮತ್ತು ಸಮಸ್ಯೆ ಮತ್ತು ಸಾರ್ವಜನಿಕರು ಇವು 3 ಮುಖ್ಯ. ಈ 3 ಮಧ್ಯೆ ನಾವು ಸಂಘಟನೆ ಒಂದು ಕೊಂಡಿ. ಮೊದಲು ಸಾರ್ವಜನಿಕರು ಇರಬೇಕು, ಅವ್ರ ಸೇವೆ ನಾವು ಮಾಡಬೇಕು. ಎರಡನೇದು, ಸರ್ಕಾರ ನಮ್ಮನ್ನು ಇವತ್ತು 8ರಿಂದ 1,000 ಬಸ್ ಕೊಟ್ಟಿದೆ, ಅದನ್ನು ಕೂಡ ನಾವು ಅವ್ರನ್ನ ವಿಶ್ವಾಸ ತಗೋಬೇಕು. ಮತ್ತು ಆಡಳಿತ ಮಾಡಲಿ ಪ್ರತಿ 1ನೇ ತಾರೀಕು ಸಂಬಳ ಕೊಡೋದು ವ್ಯವಸ್ಥೆ ಮಾಡಿದೆ ಗೌರವ MD ಅವರು. ಇದೇ ಥರ ಜನಸಂಖ್ಯೆ ಬಂದು ನೋಡಿ. ಸೊ ಕಾನೂನು ಅರಿವಿಲ್ದೇ, ಕಾನೂನು ರೀತಿಗಳು ಗೊತ್ತಿಲ್ಲದೇ ಏಕಾಏಕಿ ಮುಷ್ಕರ ಕರೆ ಕೊಟ್ಟು ಸೊ ಏನಾಯಿತು ನಮ್ಮ ಕಾರ್ಮಿಕರ ಭವಿಷ್ಯ ನೋಡಿದ್ದೀರ ನೀವು. 2,000ದಿಂದ 3,000 ಜನ ಡಿಸ್ಮಿಸ್ಸು, 10ರಿಂದ 15,000 ಜನ ಟ್ರಾನ್ಸ್ಫರ್ಗಳು, ಮತ್ತು 80% ಜನಕ್ಕೆ 15 ದಿನ ಆಬ್ಸೆಂಟು, 1 ತಿಂಗಳು ಆಬ್ಸೆಂಟ್, ಈ ಥರ ಪನಿಷ್ಮೆಂಟ್ ತುಂಬ ಆಗಿದೆ. ಅದನ್ನು ನಾವು ನಮ್ಮ ಜಂಟಿ ಸಮಿತಿ ಆಗಲಿಕ್ಕೆ ಬಿಡಲ್ಲ. ಏನೇ ಆದರೂ ಕೂಡ ನಾಯಕತ್ವ ನಾವು ಬಂತೀವಿ. ನಮಗೆ ಸರ್ಕಾರ ಮತ್ತು ಸಮಸ್ಯೆ ಮತ್ತು ಸಾರ್ವಜನಿಕರು ಇವು 3 ಮುಖ್ಯ. ಈ 3 ಮಧ್ಯೆ ನಾವು ಸಂಘಟನೆ ಒಂದು ಕೊಂಡಿ. ಮೊದಲು ಸಾರ್ವಜನಿಕರು ಇರಬೇಕು, ಅವ್ರ ಸೇವೆ ನಾವು ಮಾಡಬೇಕು. ಎರಡನೇದು, ಸರ್ಕಾರ ನಮ್ಮನ್ನು ಇವತ್ತು 8ರಿಂದ 1,000 ಬಸ್ ಕೊಟ್ಟಿದೆ, ಅದನ್ನು ಕೂಡ ನಾವು ಅವ್ರನ್ನ ವಿಶ್ವಾಸ ತಗೋಬೇಕು. ಮತ್ತು ಆಡಳಿತ ಮಾಡಲಿ ಪ್ರತಿ 1ನೇ ತಾರೀಕು ಸಂಬಳ ಕೊಡೋದು ವ್ಯವಸ್ಥೆ ಮಾಡಿದೆ ಗೌರವ MD ಅವರು. ಮಾತಾ ಸರ್ ಇದು ಹೇಳ್ತೀನಿ, ADC ನಾಯಕರು ಮತ್ತೊಮ್ಮೆ ಹೇಳ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ನೀವು ಏನಾರ ಮತ್ತೆ ಈ ರಾಜ್ಯದಲ್ಲಿ ಬಹುಮತ ಬಂದು ನೀವು ನಾಯಕತ್ವ ಮಾಡ್ತೀನಿ ಅಂದರೆ ಅದು ನಿಮ್ಮ ಭ್ರಮೆ. ಏನು ಸುಪ್ರೀಂ ಕೋರ್ಟ್ ಗೆದ್ಕೊಂಡ್ರೆ ಆ ಬೇಸಿಕ್ ಮೇಲೆ ಕುಂತ್ಕೊಂಡು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ಬೋದು. ಎಲೆಕ್ಷನ್ ಮಾಡಿದ್ರೆ ನಾಳೆ ಧೂಳಿಪಟ.